ರವಿ ತೇಜ ಅವರಿಂದ ಒಂದು ರೆಗ್ಯುಲರ್ ಮಾಸ್ ಮೂವಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇರುಮುಡಿ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಎಸ್, ನಾನಿಲ್ಲಿ ಇರುಮುಡಿ ಚಿತ್ರದ ರಿವ್ಯೂ ಮಾಡಕ್ ಬಂದಿದ್ದೀನಿ. ಇಲ್ಲಿ ಮಾಸ್ ಡೈಲಾಗ್ಸ್, ಹೀರೋಯಿನ್ ಜೊತೆ ಡ್ಯೂಯೆಟ್, ಸಪರೇಟ್ ಕಾಮಿಡಿ ಟ್ರ್ಯಾಕ್ ಇವೆಲ್ಲ ಜಾಸ್ತಿ ಇಲ್ಲ. ಅದರ ಬದಲಾಗಿ ತಂದೆ ಮಗಳ ಎಮೋಷನ್ಸ್, ಅಯ್ಯಪ್ಪ ದೀಕ್ಷೆ, ಥ್ರಿಲ್ಲರ್, ಆಕ್ಷನ್ ಮತ್ತು ರಿವೆಂಜ್ ಇವೆಲ್ಲ ಮಿಕ್ಸ್ ಆಗಿರುವಂತ ಶಿವ ನಿರ್ವಾಣ ಅವರ ಡಿಫ್ರೆಂಟ್ ಅಟೆಂಪ್ಟ್ ನ ನೋಡ್ತೀರಾ. ಸೊ ಇರುಮುಡಿ ನಿಜವಾಗ್ಲೂ ವರ್ತ್ ವಾಚಿಂಗ್ ಇದೆಯಾ? ಅಷ್ಟ್ ಚೆನ್ನಾಗಿದ್ಯಾ? ರವಿ ತೇಜ ಅವ್ರಿಗೆ ಕಮ್ ಬ್ಯಾಕ್ ಫಿಲಮ್ ಆಗುತ್ತಾ? ಬನ್ನಿ ರಿವ್ಯೂ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಸ್ಟೋರಿ ನಡೆಯೋದು ಒಂದು ಹಳ್ಳಿಯಲ್ಲಿ. ರವಿ ತೇಜ ಅವರು ಇಲ್ಲಿ ತ್ರಿನಾಥ್ ಅನ್ನೋ ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೆಂಡತಿ ಕಾವೇರಿ ಮತ್ತು ಮಗಳು ಮಣಿ ಇವರ ಜೊತೆ ಸಿಂಪಲ್ ಲೈಫ್ ನಡೆಸ್ತಾ ಇರ್ತಾರೆ. ಆದ್ರೆ ಹಳ್ಳಿಯಲ್ಲಿ ಒಂದು ರೌಡಿ ಗ್ಯಾಂಗ್ ಸ್ಕೂಲ್ ಹುಡುಗಿರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಇದರ ನಡುವೆ ತ್ರಿನಾಥ್ನ ಮಗಳಿಗೆ ಒಂದು ಹುಡುಗಿ ಮೇಲೆ ಸಂದೇಹ ಬರುತ್ತೆ. ಆ ಹುಡುಗಿ ಒಂದು ರಾತ್ರಿ ಮನೆಗೆ ವಾಪಸ್ ಬರದೆ ಹೋದಾಗ ಸ್ಟೋರಿ ಸ್ಲೋಲಿ ಥ್ರಿಲ್ಲರ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ತ್ರಿನಾಥ್ ಅದಕ್ಕೆ ಏನ್ ಮಾಡ್ತಾನೆ, ಮತ್ತೆ ಹೋಲ್ ಇನ್ಸಿಡೆಂಟ್ ಹಿಂದೆ ಇರೋ ಆಕ್ಚುಯಲ್ ಸ್ಟೋರಿ ಏನು, ನಿಜ ಯಾವುದು, ಇದನ್ನ ಒಂದೊಂದಾಗಿ ರಿವೀಲ್ ಮಾಡ್ತಾ ಮೂವಿ ಮುಂದೆ ಹೋಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ ಮೊದಲಿಗೆ ಮಾತಾಡ್ಬೇಕಾಗಿರೋದು ರವಿ ತೇಜ ಅವ್ರ ಬಗ್ಗೆ. ಹಾನೆಸ್ಟ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ನೋಡಿದ ರವಿ ತೇಜ ಅವರೇ ಬೇರೆ. ಇಲ್ಲಿ ಕಾಣಿಸ್ತಾ ಇರೋ ಡಿಫ್ರೆಂಟ್ ಸೈಡ್ ರವಿ ತೇಜ ಅವ್ರನ್ನೇ ಬೇರೆ ಆಗಿ ನೋಡ್ತಾ ಹೋಗ್ತೀವಿ. ಎಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಅವರ ಎಮೋಷನಲ್ ಪರ್ಫಾರ್ಮೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಮತ್ತು ಅವರ ಮಗಳ ಪಾತ್ರದಲ್ಲಿ ನಕ್ಷತ್ರ ಅನ್ನೋ ಹುಡುಗಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತಂದೆ ಮಗಳ ಸೀನ್ಸ್ ಫಿಲ್ಮ್ ನ ಎಮೋಷನಲ್ ಬ್ಯಾಕ್ ಬೋನ್ ಆಗಿರುತ್ತೆ. ಸಾಯಿ ಕುಮಾರ್ ಅವರು ಕೂಡ ಇಂಪಾರ್ಟೆಂಟ್ ರೋಲ್ ನಲ್ಲಿ ಒಂದು ಎಫೆಕ್ಟಿವ್ ಪಾತ್ರ ಕೊಟ್ಟಿದ್ದಾರೆ. ಅಂಡ್ ಪ್ರಿಯಾ ಭವಾನಿ ಶಂಕರ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗಿದ್ದಾರೆ. ಸ್ವಸಿಕಾ ವಿಜಯ್ ಟೀಚರ್ ಆಗಿ ಕನ್ವಿನ್ಸಿಂಗ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಟೆಕ್ನಿಕಲ್ ಸೈಡ್ ನಲ್ಲಿ ಮೂವಿಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಸಿನಿಮಾಟೋಗ್ರಫಿ ಮತ್ತು ಮ್ಯೂಸಿಕ್. ವಿಷ್ಣು ಶರ್ಮಾ ಅವರು ಒಂದು ಹಳ್ಳಿ ಸೊಗಡನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಥ್ರಿಲ್ಲರ್ ಪೋರ್ಷನ್ಸ್ಗೆ ಬೇಕಾದ ಮೂಡ್, ವಿಜುವಲ್ಸ್ ಈ ಮೂಲಕ ನಮ್ಗೆ ಹೊಸ ತರನೇ ತೆರೆ ಮುಂದೆ ತೋರಿಸಿದ್ದಾರೆ. ಇನ್ನು ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್ ಡೆಫಿನೆಟ್ಲಿ ಒಂದು ಹೈಲೈಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಹೇಳ್ಬೇಕಂದ್ರೆ ಮಲ್ಲಿಪೋಲ ಪಲಕ್ಕಿ ಎಕ್ಕಿನಾಡು ಆ ಸಾಂಗ್ ಏನಿದೆ ಸ್ಟೋರಿ ಒಳಗೆ ಪ್ರಾಪರ್ಲಿ ಇಂಟಿಗ್ರೇಟ್ ಆಗಿದೆ. ಸಪರೇಟ್ ಸಾಂಗ್ ಅನ್ನೋ ಫೀಲಿಂಗ್ ಬರಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಎಮೋಷನಲ್ ಸೀನ್ಸ್ಗೆ ಗುಡ್ ಇಂಪ್ಯಾಕ್ಟ್ ಮಾಡುತ್ತೆ. ಎಡಿಟಿಂಗ್ ಮತ್ತು ಪ್ರೊಡಕ್ಷನ್ ಡಿಸೈನ್ ಕೂಡ ಡೀಸೆಂಟ್ ವರ್ಕ್ ಆಗಿದೆ. ಇನ್ನು ಮೂವಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ಇದು ರೆಗ್ಯುಲರ್ ರಿವೆಂಜ್ ಡ್ರಾಮಾ ಆಗಿ ಉಳಿದಿಲ್ಲ. ಸ್ಟಾರ್ಟಿಂಗ್ ಫ್ಯಾಮಿಲಿ ಡ್ರಾಮಾ ಕಾಣಿಸುತ್ತೆ, ನಂತರ ಥ್ರಿಲ್ಲರ್ ಆಗುತ್ತೆ, ಆಮೇಲೆ ಆಕ್ಷನ್ ಡ್ರಾಮಾ, ಫೈನಲಿ ರಿವೆಂಜ್ ಸ್ಟೋರಿಯಾಗಿ ಬದಲಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅಯ್ಯಪ್ಪ ದೀಕ್ಷೆ ಕೂಡ ಅದರ ಬ್ಯಾಕ್ ಡ್ರಾಪ್ ಸ್ಟೋರಿಗೆ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲೇ ತೋರಿಸ್ತಾರೆ. ಸೆಕೆಂಡ್ ಹಾಫ್ ನಲ್ಲಿ ಪಲ್ಲಕ್ಕಿ ಎಕ್ಕಿನಾಡು ಸಾಂಗ್ ನಂತರ ಮೂವಿ ತನ್ನ ಗ್ರಿಪ್ ಹಿಡ್ಕೊಳ್ಳುತ್ತೆ. ಕ್ಲೈಮ್ಯಾಕ್ಸ್ ಕೂಡ ಒಂದು ಎಮೋಷನಲ್ ಇಂಪ್ಯಾಕ್ಟ್ ಕೊಡೋ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ನನ್ನ ತಲೆಯಲ್ಲಿ ಹುಳ ಬಿಟ್ಟಿದ್ದು ಲಾಜಿಕ್. ಕೆಲವು ಟ್ವಿಸ್ಟ್ ಗಳು ಶಾಕ್ ವ್ಯಾಲ್ಯೂಗೋಸ್ಕರನೇ ಬರ್ದಿರೋ ತರ ಇದೆ. ಒಂದು ಮೇಜರ್ ಕ್ಯಾರೆಕ್ಟರ್ ಟ್ವಿಸ್ಟ್ ಗಳು ಕಂಪ್ಲೀಟ್ಲಿ ಕನ್ವಿನ್ಸಿಂಗ್ ಆಗಿ ಕಾಣಿಸಲ್ಲ. ಮತ್ತೊಂದು ಹೇಳ್ಬೇಕಂದ್ರೆ ಪ್ರೆಡಿಕ್ಟ್ ಮಾಡದೇ ಇರೋಷ್ಟು ಡಿಫಿಕಲ್ಟ್ ಏನಿಲ್ಲ. ಮತ್ತೆ ಇನ್ನೊಂದು ಬಿಗ್ಗೆಸ್ಟ್ ಕ್ವಶನ್ ಏನಂದ್ರೆ ನನ್ನ ಮೂವಿಯಲ್ಲಿ ಪೊಲೀಸ್ ಎಲ್ಲಿದ್ದಾರೆ ಅನ್ಸ್ಬಿಡ್ತು. ಅಲ್ಲಿನ ದಿನದಲ್ಲಿ ಒಂದು ಹುಡುಗಿ ಮಿಸ್ ಆಗ್ತಾಳೆ. ಹಳ್ಳಿಯಲ್ಲಿ ಸುಮಾರು ಇನ್ಸಿಡೆಂಟ್ ಆಗುತ್ತೆ, ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ. ಕೆಲವೊಂದು ಪ್ಲೇಸಸ್ ನಲ್ಲಿ ರೈಟಿಂಗ್ ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ ಆಗಬಹುದಾಗಿತ್ತು. ಓವರ್ ಆಲ್ ಅಲ್ಲ, ನಂಗನ್ಸಿದ್ದು ಹೇಳೋದಾದ್ರೆ ಇರುಮುಡಿ ಮಾಸ್ ಮಹಾರಾಜ ರವಿ ತೇಜ ಅವರ ಮೂವಿ ಆಗಿರ್ಲಿಲ್ಲ. ಶಿವ ನಿರ್ವಾಣ ಇಲ್ಲಿ ಮಾಸ್ ಇಮೇಜ್ಗಿಂತ ಆಕ್ಟರ್ ರವಿ ತೇಜ ಅವ್ರನ್ನ ಶೋಕೇಸ್ ಮಾಡೋಕೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಮೂವಿನ ಒಂದು ಎಮೋಷನಲ್ ಕೋರ್ ಸಬ್ಜೆಕ್ಟ್ ಆಗಿ ನೋಡಿದ್ರೆ ಇರುಮುಡಿ ಒಂದು ಡೀಸೆಂಟ್ ವಾಚ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇರುಮುಡಿ ಮೂವಿ ಹೇಗನ್ಸ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.